ಹಲೋ ಎವ್ರಿವನ್, ವೆಲ್ಕಮ್ ಟು ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮುಖದ ಕಾಂತಿ ಹೆಚ್ಚಿಸಲು ಕೆಲವು ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲಾಗಿದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಉಪಯುಕ್ತಕರವಾಗಿದೆ. ಹಣ್ಣು, ತರಕಾರಿ, ಹಣ್ಣಿನ ರಸ, ಹಸಿ ಸೊಪ್ಪು ಇವುಗಳನ್ನು ಹೆಚ್ಚಾಗಿ ಸೇವಿಸಿದರೆ ಶರೀರಕ್ಕೂ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ಮುಖದ ಕಾಂತಿಗೂ ಕೂಡ ತುಂಬಾ ಒಳ್ಳೆಯದು. ದಿನಕ್ಕೆ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಕೂಡ ವೇಳೆಗೆ ಸರಿಯಾಗಿ ಆರೋಗ್ಯಕರ ಆಹಾರ ಮತ್ತು 6ರಿಂದ 8 ಗಂಟೆಗಳ ಕಾಲ ನಿದ್ದೆ ಹಾಗೂ 4ರಿಂದ 5 ಲೀಟರ್ ನೀರು ಕುಡಿಯುವುದರಿಂದ ದೇಹ ಮತ್ತು ಮುಖ ಎರಡೂ ಸುಂದರಗೊಳಿಸಬಹುದು. ಅದರಲ್ಲೂ ಸ್ವಲ್ಪ ವ್ಯಾಯಾಮ ಕೂಡ ಅಗತ್ಯವಿರುತ್ತದೆ. ಅತಿಯಾದ ಸಿಹಿ ತಿಂಡಿಗಳು, ಎಣ್ಣೆ ಪದಾರ್ಥಗಳು, ಚಹಾ, ಕಾಫಿ, ಬೇಕರಿ ತಿನಿಸುಗಳು ಚರ್ಮದ ಗುಣಮಟ್ಟವನ್ನು ಹಾಳು ಮಾಡುತ್ತದೆ. ನಿಂಬೆ ಹಣ್ಣನ್ನು ವಾರದಲ್ಲಿ 2-3 ಬಾರಿ ಮುಖಕ್ಕೆ ಹಚ್ಚಿ ಉಜ್ಜಿದರೆ ಚರ್ಮದ ಜಿಡ್ಡು ಹೋಗುತ್ತದೆ. ನಿಂಬೆ ರಸದಲ್ಲಿ ಸೌತೆಕಾಯಿ ರಸವನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಮುಖ ಬೆಳ್ಳಗಾಗುತ್ತದೆ. ಪ್ರತಿನಿತ್ಯ 1 ಟೊಮೆಟೊ ರಸವನ್ನು ಮುಖಕ್ಕೆ ಹಚ್ಚಿ ತಿಕ್ಕಿ ಅರ್ಧ ಗಂಟೆಯ ನಂತರ ಮುಖವನ್ನು ತೊಳೆದರೆ ಇದರಿಂದ ಚರ್ಮದ ಜಿಡ್ಡು ಕಡಿಮೆಯಾಗುತ್ತದೆ. ಒಂದು ರಾತ್ರಿ ಪೂರ್ತಿ ಗಸಗಸೆಯನ್ನು ನೀರಿನಲ್ಲಿ ನೆನೆಸಿಡಿ. ಅದನ್ನು ನೀರಿನಿಂದ ಹೊರತೆಗೆದು ಹಾಲಿನೊಂದಿಗೆ ಸೇರಿಸಿ ರುಬ್ಬಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ನಂತರ ತಣ್ಣನೆಯ ನೀರಿನಿಂದ ತೊಳೆದುಕೊಳ್ಳಿ. ಗಸಗಸೆಯಲ್ಲಿನ ಪ್ರಕೃತಿ ಸಹಜವಾದ ಎಣ್ಣೆ ನಿಮ್ಮ ಚರ್ಮಕ್ಕೆ ಬೇಕಾದ ಒಳ್ಳೆಯ ತೇವಾಂಶವನ್ನು ಒದಗಿಸುತ್ತದೆ. ಕಡಲೆ ಹಿಟ್ಟನ್ನು ಮುಖ ತೊಳೆಯಲು ಉಪಯೋಗಿಸಿರಿ. ಪ್ರತಿ ಬಾರಿ ಸೋಪಿನಿಂದ ಮುಖ ತೊಳೆಯುವುದರಿಂದ ಮುಖದಲ್ಲಿನ ಕೆಲವು ಒಳ್ಳೆಯ ಅಂಶಗಳು ಕೂಡ ಹೊರಗೆ ಹಾಕಿಬಿಡುತ್ತದೆ. ಆದ್ದರಿಂದ ಕಡಲೆ ಹಿಟ್ಟನ್ನು ಉಪಯೋಗಿಸಿ ನಿಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ. ನಿಂಬೆ ರಸ ಹಾಗೂ ಜೇನುತುಪ್ಪವನ್ನು ಬೆರೆಸಿ ಸ್ನಾನಕ್ಕೆ ಹೋಗುವ ಮುನ್ನ ಹಚ್ಚಿಕೊಳ್ಳಿ. ಇದನ್ನು 10 ನಿಮಿಷ ಬಿಟ್ಟು ಸ್ನಾನ ಮಾಡಿ. ಪ್ರತಿನಿತ್ಯ ಹೀಗೆ ಮಾಡಿದರೆ ಕೆಲವೇ ದಿನಗಳಲ್ಲಿ ಒಳ್ಳೆಯ ಚರ್ಮ ನಿಮ್ಮದಾಗುತ್ತದೆ. ಮುಖದಲ್ಲಿ ತುಂಬ ಆಯಾಸ ಕಂಡುಬಂದಾಗ, ಹೆಚ್ಚಾಗಿ ಕೆಲಸದ ಒತ್ತಡದಿಂದ ಮತ್ತು ಬೇಸಿಗೆಯಲ್ಲಿ ಈ ರೀತಿ ಆಗುವುದು ಸಹಜ. ಅಂತಹ ಸಮಯದಲ್ಲಿ ಸೌತೆಕಾಯಿ ರಸವನ್ನು ಹಚ್ಚಿಕೊಂಡು 20 ನಿಮಿಷ ಕಳೆದ ನಂತರ ಮುಖವನ್ನು ತೊಳೆಯಿರಿ. ಇದರಿಂದ ಮುಖ ಫ್ರೆಶ್ ಆಗುತ್ತದೆ. ಬೇಸಿಗೆಯಲ್ಲಿ ಆಗಾಗ ಐಸ್ ತುಂಡುಗಳನ್ನು ಮುಖದ ಮೇಲೆ ಹಚ್ಚುವುದರಿಂದ ಮುಖ ಕಪ್ಪಾಗುವುದು, ಒಣಗುವುದು ಅಲ್ಲದೆ ಸುಕ್ಕುಗಳು ಬಾರದಂತೆ ತಡೆಯುತ್ತದೆ. ಮುಖವು ಪ್ರಕಾಶಮಾನವಾಗಿ ಹೊಳೆಯುವಂತೆ ಮಾಡುತ್ತದೆ. ಸಮ ಪ್ರಮಾಣದ ಗ್ಲಿಸರಿನ್, ನಿಂಬೆ ರಸ ಹಾಗೂ ಟೊಮೆಟೊ ಹಣ್ಣಿನ ರಸವನ್ನು ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡರೆ ತುಂಬಾ ಒಳ್ಳೆಯದು. ಮಿತಿಮೀರಿ ಮಾಂಸ ಆಹಾರ ಸೇವಿಸಿದರೆ ದೇಹದ ತೂಕ ಜಾಸ್ತಿ ಆಗುವುದಲ್ಲದೆ ಮುಖದ ಕಾಂತಿ ಕೂಡ ಕಡಿಮೆಯಾಗುತ್ತದೆ. ವಾರಕ್ಕೊಮ್ಮೆಯಾದರೂ ತ್ವಚೆಗೆ ಪೋಷಣೆ ನೀಡಲು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿರಿ. ಅರ್ಧ ಗಂಟೆ ನಂತರ ಸ್ನಾನ ಮಾಡಿರಿ. ಇದರಿಂದ ಮುಖದ ಕಾಂತಿ ಹೆಚ್ಚಾಗುತ್ತದೆ ಮತ್ತು ಮುಖ ಕೂಡ ಕೋಮಲವಾಗುತ್ತದೆ. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳು ನಿಮಗೆ ತುಂಬಾ ಉಪಯುಕ್ತಕರವಾಗಿದ್ದು ಎನಿಸಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.